ಈ ಮಗ ಬೇಡೋದು ವಜ್ರದಲ್ಲಿ ಅಡ್ಡಂಗ ತೀರ್ಮಾನ ಒಂದೈತೆ. ಏನಪ್ಪ ಮುಂದಕ್ಕೆ ನಡಿಲಿಲ್ಲ, ಎಂದಕ್ಕೆ ನಡಿತೈತೆ ಅಂಬೋದು ಒಂದೈತೆ. ನಿಜವಪ್ಪ ಯಾವ್ದು ಬೇಡ ಮಗ ಮನೆ ಏನಪ್ಪ ಈ ಗಳಿಗೆ ವಜ್ರದಲ್ಲಿ ಅಡ್ಡಂಗ ತೀರ್ಮಾನ ಒಂದಕ್ಕೆ ತಪ್ಪಿದ್ರೆ ಒಂದು ಕಾಲಿಗೆ ತಪ್ಪಿದ್ರೆ ಇಲ್ಲಿಗೆ ಬೀಳ್ತೈತೆ. ನಿಜವಪ್ಪದ್ವಾ ಮೂರು ಬಾದಿ ಆಗೈತೆ. ಹೌದಪ್ಪ, ಬೀಜಚ್ಚರ ಒಟ್ಟಿ ಮೂರು ಬಾದಿ. ಮೂರು ಬಾದಿ ಮುಂದೆ ವೀರಗಂಕಣ ಮೂರ್ತದ ಫಲ ನಡ್ತೈತಿ ನೋಡಪ್ಪ. ಆಗೈತಲ್ಲ, ನಿಜ ಅಂದ್ರೆ ನಿಜಾನೇನಪ್ಪ ನನ್ನ ಮಗನೇ. ಏನಪ್ಪ ಆಗ ಅಲ್ಲಿಂದ ಅದು ವೀರಗಂಕಣ ಮೂರ್ತದ ಫಲ ಅದು 9 ಬಾದಿರ್ಲಿ. ಶಿಶುಗೆ ಕಷ್ಟ ಬಂದೈತೆ ನೋಡು. ಏನಪ್ಪ ಈಗ ಅಲ್ಲಿಂದ ಶಿಶುಗಾತು, ಹೆಣ್ಣು ಮಗಳಿಗೆ ಆತು. ನಿಜವಾ ಬದ್ವಾ ನನ್ನ ಮಗನೇ, ಅಲ್ಲಿಂದ ಒಂದಕ್ಕೆ ತಪ್ಪಿದ್ರೆ ಒಂದಕ್ಕೆ ಎಡ್ತಾ ಬಂದೈತೆ. ಏನಪ್ಪ ತಲೆ ಚುಟ್ಟದು ಬಂದು ಮನೆಗೆ ಹೋಗಿ ನನ್ನ ಮಗನೇ ಒಂದೊಂದು ಗಳಿಗೆ ಪರಿಸಿತ್ತ ಪರಜ್ಞಾನ. ನಿಜವಪ್ಪ ಏನು ಮಾಡಬೇಕು ಏನಪ್ಪ, ಏನಾದ್ರೆ ಈ ಕಷ್ಟ ಹೋಗುತ್ತೈತೆ ಅಂತ ಬೇಡ್ತಾ ಇದ್ದೀಯಪ್ಪ. ಏನಪ್ಪ ಏಪ್ಪ ನನ್ನ ಮಗನೇ, ಒಚ್ಚಳದಲ್ಲಿಗೆ ಇಂತಂಬೋದು ಏನಪ್ಪ ಬಿಸಿಗಳಿಗೆ ಬಂದಾಗಲ್ಲ ಈ ಯಾದಿಯಲ್ಲಿ ಕಾಮತಾನ ಲೊಟ್ಟಿ ಅಂತ. ಹೌದಪ್ಪ, ಏನಪ್ಪ ಒಚ್ಚಳದೊಳಗೆ ಮಾನವರು ಏನಾದರೂ ಮಾತಾಡೋ ಯೋಗದಲ್ಲಿ ಲೊಟ್ಟಿ ಅಂತ ಅಲ್ಲಪ್ಪ. ಹೌದಪ್ಪ, ನಿಜ ಅಂದ್ರೆ ನಿಜ ಅನಿಲ್ಲ ಅಪ್ಪ ನನ್ನ ಮಗನೇ. ಏನಪ್ಪ ಅದು ಅಲ್ಲಿಂದ ಹೆಚ್ಚಾಗುತ್ತಾ ಬಂದೈತೆ. ಏನಪ್ಪ ಒಚ್ಚಳದೊಳಗೆ ಶಾಂತಿ ಮಾಡ್ತೀಯಾ? ಏನಪ್ಪ ಸೋಮವಾರ ಮಾಡ್ತೀಯಾ? ನನ್ನ ಮಗನೇ, ಸೋಮವಾರ ವ್ರತ ಅನ್ನ ಮಾಡು, ಸತ್ಯನಾರಾಯಣ ವ್ರತ ಮಾಡು. ಈ ಎರಡರಲ್ಲಿ ಯಾವ್ದಾದ್ರೂ ಮಾಡು, ಪರವಾಗಿಲ್ಲ. ಹಂಗ ಮಾಡ್ತೀಯಾ? ಯಪ್ಪ ಏಯ್